ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಎಲ್ಲರ ಮೇಲೂ ಅಬ್ಬರಿಸಿ ಬೊಬ್ಬರಿರುವ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಭಯ ಬಿದ್ದಂಗೆ ಕಾಣ್ತಿದೆ. ವಿಜೇಂದ್ರ ಕುಮಾರಸ್ವಾಮಿ ಎನ್ನುವ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತ್ರ ದನಿ ಇಲ್ಲ, ದನಿ ಅಡಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಮಗನ ಹೆಸರನ್ನ ಪ್ರಸ್ತಾಪ ಮಾಡದೆ ಸೈಲೆಂಟ್ ಆಗಿ ಯಾರಿಗಾರ ಕೊಟ್ಕೊಳ್ಳಿ ಟಿಕೆಟ್ನ ಅಂತ ಸಿದ್ದು ಸೈಲೆಂಟ್ ಆಗಿದ್ದಾರೆ. ಕಾರಣ ಇಷ್ಟೇ, ಕಳೆದ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಮಂಡ್ಯದಲ್ಲಿ ಸೋತಿದ್ರು. ಆ ಸೇಡನ್ನು ತೀರಿಸಿಕೊಳ್ಳಲು JDS BJPಗರು ಮೈಸೂರಲ್ಲಿ ಸಮರಾಭ್ಯಾಸ ಮಾಡ್ಕೊಂಡು ನಿಂತವ್ರೆ. ಸಿದ್ದರಾಮಯ್ಯನ ಮಗ ಬರ್ಲಿ ಯತೀಂದ್ರಗೆ ರಣವೆಳ್ಳಿಯ ಕೊಟ್ಟು ಅಣ್ಣ ಯತೀಂದ್ರಣ್ಣ ನೀನೇ ಬೇಕು ಅಂತ JDS ಮತ್ತು BJP ಅವರು ಕರೀತಾ ಇದ್ದಾರೆ. ಆದರೆ ಯತೀಂದ್ರ ಮಾತಾ ನೋ, ನನ್ನ ಟೀಕೆ ಟಿಪ್ಪಣಿ ಮಾತು ವಾಗ್ಬಾಣ ಏನೇ ಇದ್ರು ಮೈಸೂರು ಬಿಟ್ಟು ಆಚೆ, ಮೈಸೂರು ಸಂಬಂಧಪಟ್ಟಂಗಿಲ್ಲ ಅಂತ. ಆದರೆ ಸಿದ್ದರಾಮಯ್ಯ ಭಯ ಯಾರ ಮೇಲೆ? ಹಾಲಿ MP ಪ್ರತಾಪ್ ಸಿಂಹ ಮೇಲ? ನೆವರ್ ಎವರ್. ಪ್ರತಾಪ್ ಸಿಂಹ ಅಂದರೆ ಯಾರು ಭಯ ಬೀಳ್ತಾರೆ ಅಲ್ವೇ? ಆದರೆ JDS BJP ಕಾಂಬಿನೇಷನಲ್ಲಿ, ಯಾಕೆಂದರೆ ಕಳೆದ ಚಾಮುಂಡೇಶ್ವರಿ ಚುನಾವಣೆಯ ಸೋಲು ಸಿದ್ದರಾಮಯ್ಯ ಅವ್ರನ್ನ ಇನ್ನೂ ಕೂಡ ನಿದ್ದೆಗೆಡಿಸಿದೆ. ಅದಕ್ಕೆ ಅವರು ಹೊರನಾಗಿ ಬಂದಿದ್ದು. ನಾನು ರೆಡಿ, ನಾನು ಸ್ಟ್ರಾಂಗ್ ಅಂದರೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ನಿಂತು GT ದೇವೇಗೌಡರ ವಿರುದ್ಧ ಗೆದ್ದಿರೋರು. ಆದರೆ ಚಾಮುಂಡೇಶ್ವರಿಲಿ ಮತ್ತೆ ಒಂದಾರೆ ನನ್ನ ಕತೆ ಕಷ್ಟ ಅಂತಲೇ ಅವರು ಹೊರಣ ಕಡೆ ಹೋಗಿದ್ದು. ಈಗಲೂ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಗನನ್ನು ನಿಲ್ಲಿಸಿ ಸೋಲನ್ನು ಸ್ವೀಕಾರ ಮಾಡೋದಕ್ಕಿಂತ ಸೈಲೆಂಟ್ ಆಗಿರೋದು ಬೆಸ್ಟು ಅಂತ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮೌನವಾಗಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಸಾರಾ ಮಹೇಶ್ BJP ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಸಾರಾ ಮಹೇಶ್ ಪಾಪ ಎಲ್ಲೂ ಏನೂ ಹೇಳ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ವಿರುದ್ಧ ದೊಡ್ಡದಾದಂಥ ಅಲೆ BJPಯಲ್ಲೇ ಇದೆ. ಹೀಗಾಗಿ JDS BJP ಮೈತ್ರಿಕೂಟ ಗೆಲುವನ್ನು ಸಾಧಿಸ್ತೀವಿ, ಆದರೆ ಆ ಗೆಲುವು ಯತೀಂದ್ರ ವಿರುದ್ಧ ಇರಬೇಕು ಅನ್ನೋ ಕಾರಣಕ್ಕೆ ಯತೀಂದ್ರಣ್ಣ ನೀವು ಬನ್ನಿ ಅನ್ನೋ ರೀತಿಯ ವ್ಯಂಗ್ಯವಾದ ಕ್ಯಾಂಪೇನನ್ನು BJPಯವರು JDS ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ಅಬ್ಬರಿಸಿ ಬೊಬ್ಬಿರುವ ಸಿದ್ದರಾಮಯ್ಯ ಮಗನನ್ನು ಅಖಾಡದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಹೋಗಿ ಯಾಕೆ ಸೈಲೆಂಟ್ ಆಗಿದ್ದೀರಿ, ಎಲ್ಲಿ ಸಿದ್ದರಾಮಯ್ಯ ನಿಮ್ಮ ಪೌರುಷ ಅನ್ನೋ ಟೀಕೆ ಟಿಪ್ಪಣಿ JDS ಗುಂಪುಗಳಲ್ಲಿ ನಡೀತಿದೆ, BJP ಗುಂಪಲ್ಲಿ ನಡೀತಿದೆ. ಯಾಕೆ ಅಂದರೆ ಮಂಡ್ಯದಲ್ಲಿ ನಿಖಿಲ್ ಸೋಲ್ ಏನಾಗಿತ್ತು, ಆ ಸೋಲಿನ ಸೇಡನ್ನು ಯತೀಂದ್ರ ಸೋಲಿಸಿ ತೀರಿಸ್ಕೋಬೇಕು ಅನ್ನೋದು ಅವರ ನಿರೀಕ್ಷೆ. BJPಯವ್ರದ್ದು JDS ಅವ್ರದ್ದು ಜಾಸ್ತಿ. ಆದರೆ ನಮ್ಮ ತಂದೆ ಹೆಚ್ಚು ಸ್ಥಾನವನ್ನು ಲೋಕಸಭೆಯಲ್ಲಿ ಗೆದ್ದರೆ ಮುಂದುವರಿತಾರೆ 5 ವರ್ಷ ಅಂತ ಹೇಳಿದಂಥ ಯತೀಂದ್ರ ಮೈಸೂರು ಲೋಕಸಭೆ ದೃಷ್ಟಿಯಲ್ಲಿ ಒಂದೇ ನನಗೆ ಬೇಕು ಅಂತ ಒಂದು ಸಿಂಗಲ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರು ಟಿಕೆಟ್ ಕೊಡ್ತಾರೆ ಯತೀಂದ್ರ. ಆದರೆ ಭವಿಷ್ಯ ಏನು ಅಂತ ಗೊತ್ತಿರುವ ಕಾರಣ ಯತೀಂದ್ರ ಬಾಯಿ ಬಿಡ್ತಲ್ಲ ಈ ಬಗ್ಗೆ. ಮೈಸೂರು ಅಯ್ಯೋ ಇಲ್ಲ, ನಮ್ಮದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ. ವರುಣ ಚಾಮರಾಜನಗರಕ್ಕೆ, ಮೈಸೂರಿಗಲ್ಲ, ಚಾಮರಾಜನಗರ ಮೀಸಲು ಕ್ಷೇತ್ರ. ಈ ರೀತಿಯ ಚರ್ಚೆಗೆ ಬಂದಿದ್ದಾರೆ. ಸೊ ಹೀಗಾಗಿ ಇಡೀ ರಾಜ್ಯದಲ್ಲಿ ಹುಲಿಯಂತೆ ಕಾಣುವ ಸಿದ್ದರಾಮಯ್ಯ ಮೈಸೂರಲ್ಲಿ ಮಾತ್ರ ಆ ಪೌರುಷವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಯಾರನ್ನು ಬೇಕಾದ್ರೂ ಎದುರಾಕತ್ತಾರೆ, ಅದು ಮೈಸೂರು ಬಿಟ್ಟು ಹೊರಗಡೆ. ಆದರೆ ಮೈಸೂರು ಅಖಾಡ ಆ ರೀತಿ ಇಲ್ಲ. ಯತೀಂದ್ರ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತರೆ ಆ ಹಿನ್ನಡೆ, ಆ ಅಪಮಾನಗಳಿದೆಯಲ್ಲ, ಅದೊಬ್ಬ CMಗೆ ಗೊತ್ತು ಅನುಭವಿಸಿದಂಥ ಸಂಕಟ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಆದಿಯಾಗಿ BJP ನಾಯಕರು ಕಮಾನ್ ಯತೀಂದ್ರ ಅಂತ ಕರೀತಿದ್ದಾರೆ. ಆದರೆ ನಾನು ಆಡ್ತಲಿಲ್ಲ ಅನ್ನೋದು ಯತೀಂದ್ರ ಕಡೆಯವರ ಮಾತು. ಹೀಗಾಗಿ ಮೈಸೂರು ಭಾಳ ಜಿದ್ದಾಜಿನಿಂದ ಕೂಡಬೇಕು ಅಂದರೆ ಯತೀಂದ್ರ ಕಂಟೆಸ್ಟ್ ಮಾಡಬೇಕು. ಆದರೆ ಯತೀಂದ್ರ ಕಂಟೆಸ್ಟ್ ಮಾಡುವ ಮೂಡಲಿಲ್ಲ, ಅದರ ಆಲೋಚನೆಯಲ್ಲೂ ಕೂಡ ಇಲ್ಲ. ಆದರೆ ಯತೀಂದ್ರ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು DK ಶಿವಕುಮಾರ್ ಗುಂಪಿನವರ ಕೂಡ ಒಂದು ಒತ್ತಾಯ. DK ಸುರೇಶ್ ಅವ್ರು ಮಾತ್ರ ಗ್ರಾಮಾಂತರದಲ್ಲಿ ಫೈಟ್ ಮಾಡಬೇಕು, ಹೋರಾಟ ಕೊಡಬೇಕು. ಆದರೆ ಸಿದ್ದರಾಮಯ್ಯ ಅವ್ರ ಮಗ ಮಾತ್ರ ಮನೇಲಿ ಕೂತಿರ್ಬೇಕಾ? ನಿಲ್ಲಿಸಿ ಸಿದ್ದರಾಮಯ್ಯ ಅವ್ರ ಮಗವ್ರನ್ನು ಮಿನಿಸ್ಟ್ರು ನೀವು ನಿಲ್ಲಿ, ಇಲ್ಲ ಗೆಲ್ಲಿಸಿ, ಸೋತ್ರೆ ಮನೆಗೆ ಹೋಗಿ ಅನ್ನೋ ಸಂದೇಶ ಕೊಡ್ತೀವಿ ಅನ್ನೋದಾದರೆ ವಾಟ್ ಅಬೌಟ್ ಸಿದ್ದರಾಮಯ್ಯ? ನಿಲ್ಲಿಸಿ ಸಿದ್ದರಾಮಯ್ಯನವ್ರ ಮಗನ್ನು ಕೂಡ ಅನ್ನೋದು DK ಶಿವಕುಮಾರ್ ಬೆಂಬಲಿಗರ ಮಾತು. ಬಟ್ ಸಿದ್ದರಾಮಯ್ಯ ಊರಲ್ಲೆಲ್ಲ ರಾಜ್ಯಾದ್ಯಂತ ಎಷ್ಟೇ ಭರ್ಜರಿ ಭಾಷಣ ಮಾಡಿದ್ರು, ಆದರೆ ಮೈಸೂರು ಲೋಕಸಭಾ ವಿಚಾರ ಬಂದರೆ ಸೈಲೆಂಟ್ ಸಿದ್ದರಾಮಯ್ಯ. ಯತೀಂದ್ರ ಹೊರಗಡೆ ನಮ್ಮ ತಂದೆ ಅದನ್ನ ಜಾಸ್ತಿ ಗೆದ್ರೆ ನಮ್ಮ ತಂದೆ ಮುಖ್ಯಮಂತ್ರಿ ಅಂತಾರೆ, ಮೈಸೂರು ಲೋಕಸಭೆ ಅಂದರೆ ಉತ್ತರ ಇಲ್ಲ, ನಾವು ಗೆಲ್ಲಿಸ್ತೀವಿ ಅಂತಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಭಯ ಯಾರ ಮೇಲೆ ಅಂತಂದರೆ ಆ JDS BJP ಮೈತ್ರಿಕೂಟದ ಮೇಲೆ ಅನ್ನೋದು ಸಹಜವಾದ ಚರ್ಚೆ. ಬಟ್ ಇಷ್ಟೆಲ್ಲ ಬಹಿರಂಗವಾಗಿ ಯತೀಂದ್ರ ಅಖಾಡಕ್ಕೆ ಬರಲಿ ಅಂದರೆ ಅಖಾಡದಿಂದ ಓಡಿ ಹೋಗುವ ನಿರ್ಧಾರ ಯಾಕೆ ಅಂದರೆ ಸಹಜವಾಗಿ ಸೋತ್ಬಿಟ್ರೆ ಅನ್ನೋ ಭಯ ಇದೆ ಅನ್ನೋದು BJP JDSನವ್ರ ವ್ಯಾಖ್ಯಾನ. ನೋಡ್ಬೇಕೇನಾಗುತ್ತೆ ಅಂತ. ಆದರೆ ಸಿದ್ದರಾಮಯ್ಯಂಗೇನು ಅಂತಂದರೆ JDS BJPಗೆ ಕೌಂಟ್ರ್ ಕೊಡೋಕೆ ಓಕೆ ಅವರು, ಆದರೆ ತಮ್ಮ ಅಕ್ಕಪಕ್ಕ ಇರೋ ಶತ್ರುಗಳನ್ನ ಅಂದಾಜು ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ.
ಅವತ್ತು ಚಾಮುಂಡೇಶ್ವರಿಯ ಸೋಲಿದೆಯಲ್ಲ ಅದು JDS BJPಯಿಂದ ಅಲ್ಲ, ಕಾಂಗ್ರೆಸ್ಸಿಗರು ಸೇರಿಕೊಂಡು ಸಿದ್ದರಾಮಯ್ಯನವರು ಸೋಲಿಸಿದ್ದು. ಅದೊಂದು ಭಯ ಸಿದ್ದರಾಮಯ್ಯನವ್ರಿಗಿದೆ. ನಾನು ನನ್ನ ಕಾರ್ಯಕರ್ತರನ್ನ ನಂಬ್ತೇನೆ, ಆದರೆ ನಮ್ಮಲ್ಲಿ ಲೀಡ್ರು ಅಂತ ವೇಷ ಹಾಕೊಂಡಂಥ ಶತ್ರುಗಳನ್ನ ನಂಬೋದು ಕಷ್ಟ ಅನ್ನೋದು ಸಿದ್ದರಾಮಯ್ಯನವರ ಅಂತರಾಳದ ಮಾತು. JDS BJP ಇರಲಿ, ನಮ್ಮವರೇ ನಮಗೆ ಕೈ ಕೊಟ್ಬಿಡ್ತಾರೆ ಕಣಯ್ಯ ಅನ್ನೋ ದಾಟಿಯಲ್ಲಿ ಸಿದ್ದರಾಮಯ್ಯ ಮಾತಾಡ್ಕೊಂಡು ಒಂದು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡ್ತಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ DK ಶಿವಕುಮಾರ್ ನೀವು ಹೇಳಿದ್ದೇ ನಡೀಲಿ, ಆದರೆ ಯತೀಂದ್ರನ ಮುಟ್ಟಬೇಡಿ ಅನ್ನೋ ನಿರ್ಧಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಬಟ್ ಸಿದ್ದರಾಮಯ್ಯಗೆ ಭಯ JDS BJP ಮೈತ್ರಿಕೂಟದ ಬಗ್ಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಗರೇ ಸೇರ್ಕೊಂಡು ಯತೀಂದ್ರನ ಸೋಲಿಸ್ಬಿಟ್ರೆ ಆ ಸೋಲಾಗಬಾರ್ದು ಅನ್ನೋ ನಿರ್ಧಾರದಲ್ಲಿ ಯತೀಂದ್ರ ಅವ್ರನ್ನ ಮೈಸೂರು ಲೋಕಸಭಾ ಕ್ಷೇತ್ರದ ಚರ್ಚೆ, ಅಖಾಡದ ಚರ್ಚೆಯಿಂದ ದೂರ ಇಟ್ಟಿದ್ದಾರೆ. ಅವರು ದೂರ ಇದ್ದಾರೆ. ಸೊ ಹಾಗಾಗಿ ಊರು ತುಂಬ ಹುಲಿಯಾಗಿದ್ರು, ಆದರೆ ತಮ್ಮ ಕೇರಿಯಲ್ಲಿ ವ್ಯತ್ಯಾಸ ಆದರೆ ಏನಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅಂದರೆ ಇಡೀ ಕರ್ನಾಟಕ ಸಿದ್ದರಾಮಯ್ಯ ಬೆಳಗಾವಿಗೆ ಹೋದ್ರು ಅಬ್ಬರಿಸ್ತಾರೆ, ಮಂಗಳೂರಿಗೆ ಹೋದ್ರು ಅಬ್ಬರಿಸ್ತಾರೆ, ಹುಬ್ಳಿಗೆ ಹೋದ್ರು ಅಬ್ಬರಿಸ್ತಾರೆ. ಆದರೆ ಮೈಸೂರು ಲೋಕಸಭೆ ವಿಚಾರ ಬಂದರೆ ಅವರು ಪ್ರತಾಪ್ ಸಿಂಹ ವಿರುದ್ಧ ಭಯ ಬಿದ್ದಿದ್ದಲ್ಲ, JDS BJP ಮೈತ್ರಿಕೂಟದ ಆ ಒಂದು ಮೈತ್ರಿ ಜೊತೆಗೆ ಒಂದಷ್ಟು ಕಾಂಗ್ರೆಸ್ಸಿಗರು ಸೇರ್ಕೊಂಡು ಸೋಲ್ಸ್ಬಿಟ್ರೆ ಚಾಮುಂಡೇಶ್ವರಿ ಅವತ್ತಾಗಿದ್ದೇ ತಾನೇ. ಕಾಂಗ್ರೆಸ್ನಲ್ಲಿನ ಕೆಲವು ಅವರ ಪಕ್ಷದ ಮೀರ್ಸಾದಿಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಫೇಲ್ ಆಗಿ ಅವರು ಸೋತಿದ್ದು. ಸೊ ಹಾಗಾಗಿ ಯತೀಂದ್ರ ಅದಕ್ಕೆ ಬಲಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಮೈಸೂರು ಲೋಕಸಭಾ ವಿಚಾರದಲ್ಲಿ ಸಿದ್ದರಾಮಯ್ಯ ಸೈಲೆಂಟ್. ಯಾವಾಗಲೂ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ, ಪ್ರತಾಪ್ ಸಿಂಹನ್ ಸೋಲ್ಸಿ ಅಂತ. ಪ್ರತಾಪ್ ಸಿಂಹನೇ ಕ್ಯಾಂಡಿಡೇಟ್ ಆದರೆ BJP ಅವರು ಸೇರ್ಕೊಂಡು ಸೋಲ್ಸ್ತಾರೆ ಪ್ರತಾಪ್ ಸಿಂಹನ್ನ ಅನ್ನೋ ಚರ್ಚೆ ಇದೆ. ಆದರೆ ಯತೀಂದ್ರನ್ ಗೆಲ್ಸಿ ಅಂತ ಎಲ್ಲೂ ಕೂಡ ಸಿದ್ದರಾಮಯ್ಯ ಹೇಳ್ತಿಲ್ಲ, ಯಾಕೆಂದ್ರೆ ಯತೀಂದ್ರ ಕ್ಯಾಂಡಿಡೇಟ್ ಆಗ್ತಿಲ್ಲ. ನೀವು ನಿಮ್ಮ ಪ್ರಕಾರ ಮೈಸೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಯಾರ ತೆಕ್ಕೆಗೆ, ಕಾಂಗ್ರೆಸ್ಸಿಗೂ ಅಥವಾ JDS BJPಗೂ? ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಮಂತ್ರಿ, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.